ಓಂ ನಮಃ ಶಿವಾಯ್. ಮಕರ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮಾರ್ಚ್ ತಿಂಗಳ ಮಾಸ ಭವಿಷ್ಯದ ವಿಚಾರಗಳನ್ನೆಲ್ಲ ಕೊಟ್ಟಿದ್ದೇನೆ. ಶುಭ ವಿಚಾರ, ಎಚ್ಚರಿಕೆಗಳು ಎಲ್ಲದೂ ಸಹ ತಿಳಿಸಿದ್ದೇನೆ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರ ವಿವಾಹ, ಅವಿವಾಹಿತರಿಗೆ ವಿವಾಹ ಹಾಗೂ ವಿವಾಹಿತರ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದ ವಿಚಾರದ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಲಿದ್ದೇನೆ. ಮ್ಯಾರೇಜ್ ಅಂಡ್ ಇದು ದಾಂಪತ್ಯ, ಇದೆರಡೂ ಸಹ ನಾನು ತಿಳಿಸ್ತೇನೆ. ಸೊ ಪ್ರತಿಯೊಬ್ಬ ಮಕರ ರಾಶಿ ಅವಿವಾಹಿತರಿಗೆ ಹಾಗೂ ವಿವಾಹಿತರಿಗೆ ಇಬ್ಬರಿಗೂ ಈ ವಿಡಿಯೋ ರೀಚ್ ಆಗ್ಬೇಕಾದ್ರಿಂದ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಕಡೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಕರ ರಾಶಿಯವರಿಗೆ ಒಳ್ಳೆಯ ಗುರುಬಲ ಇದೆ ಹಾಗೂ ಶುಕ್ರ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡ್ತಾ ಇರ್ತಾನೆ. ಆದ್ರಿಂದ ಶುಕ್ರ ಬಲವನ್ನು ಶುಕ್ಲ ಬಲವನ್ನು ಸಹ ನಾವು ಹೇಳ್ಬಹುದು. ನಾವು ಗೊತ್ತಲ್ವಾ, ತೃತೀಯದಲ್ಲಿದ್ದು ಭಾಗ್ಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಅಂದ್ರೆ ಸೂಪರ್ ಅದು ಆಕ್ಚುಲಿ. ಸೊ ಹೀಗಿರುವಾಗ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸ್ವಲ್ಪ ನೀವು ಬೇಗ ಹುಡುಕ್ಬೇಕು. ಒಳ್ಳೆ ಟೈಮ್ ಇದು, ಅಂದ್ರೆ ಗೋಲ್ಡನ್ ಪೀರಿಯಡ್. ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಪ್ರಯತ್ನ ಮಾಡ್ಲಿಕ್ಕೆ ಒಳ್ಳೆ ಗೋಲ್ಡನ್ ಪೀರಿಯಡ್ ಅನ್ನುವ ಒಂದು ಒಳ್ಳೆಯ ಭಾವನೆಯಿಂದ ನೀವೇ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡುವ. ಶುಭಸ್ಯ ಶೀಘ್ರ ಶುರು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಏನೇ ಇದ್ರು ದೋಷ ಪರಿಹಾರ ಆಗ್ಲಿ ಹೋಗ್ಬೇಕು ಅಂತ. ಯಾಕಂದ್ರೆ ಶುಕ್ರ ನಿಮಗೆ 9ನೇ ಮನೆಯನ್ನ ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಇಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಭಾಗ್ಯಾಧಿಪತಿ ನೀಚ ಬುಧ ಅಂತ, ಅದೊಂದು ಸಮಸ್ಯೆ ಆಗ್ತದೆ. ಹಾಗೂ ಮಾರ್ಚ್ ತಿಂಗಳ 3ನೇ ವಾರ 4ನೇ ವಾರ ರವಿ ಶುಕ್ರ ಮಾರ್ಚ್ 3ನೇ ವಾರ ರವಿಗ್ರಹ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ, ಶುಕ್ರ ಜೊತೆ ಸೇರ್ಕೊಬಿಡ್ತಾನೆ. ಸೊ ಶುಕ್ರ ಡೌನ್ ಆಗ್ಬಿಡ್ತಾನೆ ಮತ್ತೆ. ಸೊ ಅದರಿಂದ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡೋರು ಬೇಕಾರಾಗಿರ್ಲಿ, ಫಸ್ಟ್ ಮ್ಯಾರೇಜ್ ಬೇಕಾರಾಗಿರ್ಲಿ, ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಏನು ಪ್ರಯತ್ನ ಮಾಡ್ತಾರೋ ಅದು ಮಾರ್ಚ್ ತಿಂಗಳ ಮೊದಲೆರಡು ವಾರದಲ್ಲಿ ಸಕ್ಸಸ್ ಆಗುವ ಪ್ರಮಾಣ ಜಾಸ್ತಿ ಇದೆ, ಸಾಧ್ಯತೆಗಳು ಜಾಸ್ತಿ ಇದೆ. ನಂತರ ಏನಾಗ್ಬಿಡುತ್ತೆ, ರವಿಯಲ್ಲಿ ಬಂದ್ಬಿಡ್ತಾನೆ. ಅದರಿಂದ ಶುಕ್ರನ ಒಂದು ಬಲವನ್ನ ಕಡಿಮೆ ಮಾಡ್ಬಿಡ್ತಾನೆ. ಇನ್ನೊಂದು 3ನೇ ವಾರ 4ನೇ ವಾರ ಅದೊಂದೇ ಪ್ರಾಬ್ಲಮ್ ಅಲ್ಲ, 9ನೇ ಮನೆ ಅಧಿಪತಿಯಾದ ಬುಧನು ನೀಚ ಸ್ಥಿತಿಯಲ್ಲಿರೋದ್ರಿಂದ ಬುಧ. ಸೊ ಅದರಿಂದ ಏನಾಗ್ಬಿಡುತ್ತೆ, ಸ್ವಲ್ಪ ಅದೊಂದು ಅಂದ್ರೆ ವಿವಾಹಕ್ಕೆ ವಿಘ್ನಗಳನ್ನು ಉಂಟು ಮಾಡ್ಲಿಕ್ಕೆ, ಒಳ್ಳೊಳ್ಳೆಯ ಆಫರ್ಸ್ಗಳು ಬರದೇ ಇರಲಿಕ್ಕೆ ಅದು ಸಹ ಒಂದು ಕಾರಣವಾಗ್ತದೆ. ಆದರೆ ಗುರುಬಲ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಗುರುಬಲ ಸಹಾಯ ಮಾಡೋದ್ರಿಂದ ಗುರುವಿನ ಆರಾಧನೆ ಹಾಗೂ ಸಪ್ತಮಾಧಿಪತಿ ಚಂದ್ರ ನಿಮಗೆ, ಆದ್ರಿಂದ ಈಶ್ವರನ ಆರಾಧನೆ, ಗುರುವಿನಗೂ ಈಶ್ವರನೇ, ಜೊತೆಗೆ ಶುಕ್ರ ಅಂದ್ರೆ ಅಮ್ಮನವರು. ಸೊ ಶುಕ್ರಾರಾಧನೆ ಹಾಗೂ ನೀವು ಈಶ್ವರ ಆರಾಧನೆ, ಶುಕ್ರ ಅಂದ್ರೆ ದುರ್ಗಾ ಶಿವ ಪಾರ್ವತಿ ಪರಮೇಶ್ವರ ಆರಾಧನೆಯಿಂದ ಬರೀ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅಷ್ಟೇ ಅಲ್ಲ, ಆಲ್ರೆಡಿ ಮದುವೆ ಆಗಿದೆ, ದಾಂಪತ್ಯ ಸಮಸ್ಯೆಗಳು, ಕಲಹಗಳು, ಮೋಸ್ಟ್ ಪ್ರಾಬಬಲಿ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಇಲ್ಲ, ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಒಂದಿಷ್ಟು ಚಿಕ್ಕ ಪ್ರಮಾಣದಲ್ಲಿ ಇದೆ ಅಷ್ಟೇನೆ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಆದರೆ ನೀವು ಈ ರೀತಿಯಾಗಿ ಶುಕ್ರ ಅಷ್ಟೋತ್ರ, ಗುರು ಅಷ್ಟೋತ್ರ ಎಲ್ಲ ಪಠನೆ ಮಾಡ್ಕೊಳ್ತಾ ಇದ್ರೆ, ಅಥವಾ ಶಿವ ಅಷ್ಟೋತ್ರ ಪಠನೆ ಮಾಡ್ಕೊಳ್ತಾ ಇದ್ರೆ, ಓಂ ನಮಃ ಶಿವಾಯ ಮಂತ್ರ ಜಪವನ್ನು ಮಾಡ್ತಾ ಇದ್ರೆ ನಿಮಗೆ ದಾಂಪತ್ಯ ಕಲಹಗಳು ಆಗೋದಿಲ್ಲ, ಸ್ವಲ್ಪ ಇರುವ ದಾಂಪತ್ಯ ಕಲಹ ಕಡಿಮೆ ಆಗ್ಬಿಡ್ತದೆ, ಆಯ್ತಲ್ವಾ. ಸೊ ಆದ್ರಿಂದ ಪ್ರತಿಯೊಬ್ಬರೂ ಸಹ ಮಕರ ರಾಶಿಯ ವಿವಾಹಿತರು ಅಥವಾ ಅವಿವಾಹಿತರು ವಿವಾಹ ಸಿದ್ಧಿ ಆಗಬೇಕು ಅಂತಾದ್ರೂ ಪಂಚಾಕ್ಷರಿ ಜಪವನ್ನ ಮಾಡಿ, ಓಂ ನಮಃ ಶಿವಾಯ ಜಪವನ್ನ ಮಾಡಿ. ಓಂ ದುಂ ದುರ್ಗಾಯೈ ನಮಃ, ಓಂ ನಮಃ ಶಿವಾಯ, ಓಂ ದುಂ ದುರ್ಗಾಯೈ ನಮಃ, ಈ ಒಂದು ಮಂತ್ರ, ಇದು ಎರಡು ಮಂತ್ರಗಳನ್ನ ನೀವು ದುಮ್ ಅನ್ನುವಂಥದ್ದು ಬೀಜಾಕ್ಷರ, ಅದು ಓಂ ದುಂ ದುರ್ಗಾಯೈ ನಮಃ. ಸೊ ಈ ಒಂದು ಮಂತ್ರ ಹಾಗೂ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಪ್ರತಿನಿತ್ಯ ಒಂದು 108 ಜಪ ಮಾಡೋದ್ರಿಂದಲೂ ಸಹ ಅವಿವಾಹಿತರಿಗೆ ವಿವಾಹ ಸಿದ್ಧಿಯೂ ಆಗ್ತದೆ. ಮಕರ ರಾಶಿಯವರಿಗೆ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನಕ್ಕೂ ಅನುಕೂಲವಾಗ್ತದೆ. ಇಲ್ಲಿ ಇನ್ನೊಂದು ವಿಚಾರವನ್ನ ನಾನು ನಿಮಗೆ ತಿಳಿಸಲಿದ್ದೇನೆ. ಅದೇನಪ್ಪಾ ಅಂತಂದ್ರೆ, ನಾವು ನಿಮಗೋಸ್ಕರ ವಿಶೇಷವಾಗಿ ಅಂದ್ರೆ ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹವಾಗಬೇಕು, ವಿವಾಹಿತ ಮಕರ ರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ಒಂದು ಉದ್ದೇಶದಿಂದ ಉತ್ತರದ ನೇಪಾಳ ದೇಶದ ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥರ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆಯ ದಿವಸ ನಾವು ಸ್ವಯಂವರ ಪಾರ್ವತಿ ಹೋಮ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ,
ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಲಿಕ್ಕೆ ಬಹಳ ಅನುಕೂಲವಾಗುತ್ತೆ. ಅಂದ್ರೆ ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿಯ ಮೇಲೆ ಗಂಡನಿಗೆ ತುಂಬಾ ಅನ್ಯೋನ್ಯ ಆಕರ್ಷಣೆ ಇದ್ರೆ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅದೇ ರೀತಿಯಲ್ಲಿ ಆಗುತ್ತೆ. ಇಲ್ಲ ಅಂತಂದ್ರೆ ಅದರ ನಂತರವೂ ಕಂಟಿನ್ಯೂ ಆಯ್ತು ಅಂದ್ರೆ ಸಮಸ್ಯೆ ಜಾಸ್ತಿ ಆಗ್ತದೆ ಅಂತ ಅರ್ಥ. ಸೊ ಆದ್ರಿಂದ ನಾವು ಶಕ್ತಿಪೀಠ, ಹೀಗೆ ಹೇಗೆ ಕಾಮಾಖ್ಯ ಅಸ್ಸಾಂನಲ್ಲಿದೆ ಕಾಮಾಖ್ಯ, ಅದು ಅಮ್ಮನವರ ಒಂದು ಶಕ್ತಿಪೀಠ. ಅದೇ ರೀತಿಯಲ್ಲಿ ಇನ್ನೊಂದು ಶಕ್ತಿಪೀಠ ಗುಹೇಶ್ವರಿ ಅಂತ, ಅಮ್ಮನವರ ಒಂದು ಶಕ್ತಿಪೀಠ ಅದು ಗುಹೇಶ್ವರಿ. ಗುಹೇಶ್ವರಿ ಅಮ್ಮನವರು ಹಾಗೂ ಪಶುಪತಿನಾಥನ ಈಶ್ವರ ಅಂದ್ರೆ ಪಾರ್ವತಿ ಪರಮೇಶ್ವರರ ಒಂದು ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದು ಸ್ವಯಂವರ ಪಾರ್ವತಿ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ರುದ್ರ ಹೋಮ, ಈ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಿ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಸಹ. ಸೊ ಇದೇನಂತ ತೋರಿಸುತ್ತೆ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಈ ವಿವಾಹದ ವಿಚಾರ. ಅದಕ್ಕೆ ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಿರೋಂಥವ್ರಿಗೂ ಅಷ್ಟೇ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡಬೇಕು. ನೀವು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮಕರ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸ್ಆಪ್ ಮಾಡ್ಕೊಂಡ್ರೆ, ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಡ್ರೆ, ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸ್ಕೊಂಡ್ರೆ, ನಾನು ಖುದ್ದು ನೇಪಾಳಕ್ಕೆ ಹೋಗ್ತಾ ಇದ್ದೀನಲ್ಲ ಅಲ್ಲಿ ಹೋಮ ಮಾಡ್ಬೇಕಾದ್ರೆ ನೇಪಾಳದಲ್ಲಿ ನಾನು ನಿಮ್ಮ ಹೆಸರನ್ನ ಸಂಕಲ್ಪ ಮಾಡೋದನ್ನ ಲೈವ್ ಆಗಿ ನೀವು ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಬಹುದು. ನಿಮ್ಮ ಹೆಸರು ಸಂಕಲ್ಪ ಆಗೋದು ಅಷ್ಟೇ ಅಲ್ಲ, ಎಲ್ಲಾ ಹೋಮಗಳನ್ನು ಸಹ ನೀವು ಇಲ್ಲಿಂದಲೇ ಲೈವ್ ನೋಡಬಹುದು. ಹಾಗೂ ಅಲ್ಲಿಂದ ಆ ಹೋಮದ ಭಸ್ಮ ಎಲ್ಲ ತಗೊಂಬಂದು ಈ ಕರುಂಗಾಲಿ ಮಾಲೆ, ಎನರ್ಜೈಸ್ಡ್ ಕರುಂಗಾಲಿ ಮಾಲೆ ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಇದೆಲ್ಲ ಪ್ಯಾಕ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಇಷ್ಟೆಲ್ಲ ಅವಕಾಶಗಳಿದೆ. ಸೊ ಕರುಂಗಾಲಿ ಮಾಲೆಯನ್ನ ಎಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಹಿಂಗೋ ತರಿಸೋ ಬದಲಾಗಿ ನೇಪಾಳ ಪಶುಪತಿನಾಥನ ಸನ್ನಿಧಾನದಲ್ಲಿ ಹೋಮ ಮಾಡಿಸ್ಬಿಟ್ಟು ತರಿಸೋದಿದೆಯಲ್ಲ, ಅದು ಶಿವರಾತ್ರಿ ಅಮಾವಾಸ್ಯೆ, ಅದು ಇನ್ನೂ ಪವರ್ಫುಲ್ ಅದು. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಹಾಗೂ ಮದುವೆ ಆಗದೆ ಕಷ್ಟಪಡ್ತಾ ಇರತಕ್ಕಂಥ ಅಥವಾ ಮದುವೆ ಆಗಿ ದಾಂಪತ್ಯ ಕಲಹಗಳಿಂದ, ಗಂಡ ಹೆಂಡತಿ ಜಗಳದಿಂದ ಕಷ್ಟಪಡ್ತಾ ಇರುವಂತಹ ನಿಮ್ಮ ಸ್ನೇಹಿತರಿಗಾಗ್ಲಿ ರಿಲೇಷನ್ ಅವ್ರಿಗಾಗಿರ್ಲಿ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಮೂಲಕ ಶೇರ್ ಮಾಡಿ. ಅವರಿಗೆ ಅವರು ಸಂಕಲ್ಪ ಸೇವೆ ಕೊಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅವರು ಪ್ರಸಾದ ಧಾರಣೆಯನ್ನು ಮಾಡ್ಕೊಳ್ಳಿ. ನಿಮಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.